ಪ್ರತಾಪ್‌ನ ತಮ್ಮ ಇದ್ದಾಗೆ ಅವನ ಸುದ್ದಿಗೆ ಬಂದರೆ ಸರಿ ಇರೋದಿಲ್ಲ, ಈಗಲೇ ನಾನು ಹೇಳ್ತಿದ್ದೀನಿ ಅಂತಲೇ ಹೇಳಿ ಸುದೀಪ್ ಅವರು ಈ ಮೂಲಕ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಸುದೀಪ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನ್ಸ್ ಕೊಡಲು ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಹೇಗದಾನೆ ಒಬ್ಬ ಮನುಷ್ಯ ಒಂದು ನೆಲೆ ಕಾಣಿಸ್ಕೊಳ್ತಿದ್ದಾನೆ, ಹಾಗೆ ಅವನ ಒಂದು ಹೊಸ ರೂಪವನ್ನು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಅವನೊಂದು ಹೊಸ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಕೆಲವರು ನಾನು ನೋಡ್ತಾನೆ ಇದ್ದೀನಿ ಎಲ್ಲ ಥರದ ಆರೋಪಗಳನ್ನು ಮಾಡ್ತಿದ್ದಾರೆ. ನಿಮಗೆ ಅನ್ಯಾಯ ಆಗಿದ್ರೆ ನಿಜವಾಗ್ಲೂ ನೀವು ಕಾನೂನು ಹೋರಾಟ ಮಾಡಿ, ಅದನ್ನೇ ಬಿಟ್ಟು ಸುಮ್ಮನೆ ಅದನ್ನು ಮಾನಹಾನಿ ಮಾಡೋದು, ಆತ ಏನು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡೋದು, ನಿಮ್ಮ ಬೆಳೆ ಬಯಸ್ಕೊಳ್ಳಲು ಅವನ ಮುಖಾಂತರ ಬೇಯಿಸ್ತೀರ ನನಗೆ ಅನಿಸುತ್ತೆ ಅಂತಂದು ಕೂಡ ಈ ಮೂಲಕ ಸುದೀಪ್ ಅವರು ತುಂಬಾ ಗರಂ ಆಗಿದ್ದಾರೆ. ಅವನು ನನ್ನ ಮಗನ ರೀತಿ ಗೊತ್ತಾಯ್ತಾ, ನನ್ನ ತಮ್ಮನ ರೀತಿ, ನನ್ನ ಸಪೋರ್ಟ್ ಯಾವಾಗಲೂ ಅವನಿಗೆ ಇರುತ್ತೆ. ಅವನು ಏನು ಎಂಬುದು ನಾನು ಈಗಾಗಲೇ ಅರ್ಥ ಮಾಡ್ಕೊಂಡಾಗಿದೆ. ನಾನು ಕೂಡ ಬೇರೆ ರೀತಿಯಲ್ಲಿ ತಪ್ಪು ತಿಳ್ಕೊಂಡಿದ್ದೆ. ಹತ್ರ ಬಂದಾಗಲೇ ಒಬ್ಬ ಮನುಷ್ಯನ ಜೀವನ ಏನು ಅನ್ನೋದು ಗೊತ್ತಾಗೋದು. ಸುಮ್ಮನೆ ಇಲ್ಲ ಸಲ ಆರೋಪ ಮಾಡಿದ್ರೆ ನನ್ನ ಮಗನ ವಿರುದ್ಧ ಇನ್ನು ಮುಂದೆ ನಾನೇ ಸರಿ ಇರೋದಿಲ್ಲ ಅಂತೇಳಿ ಫುಲ್ ಸುದೀಪ್ ಅವರು ಈಗ ಗರಂ ಆಗಿದ್ದಾರೆ ಕಿಡಿಗೇಡಿಗಳ ವಿರುದ್ಧ.